ಮನಗುಳಿ ಕೆನರಾ ಬ್ಯಾಂಕ್ ರಾಬರಿ ಪಾರ್ಟ್ 2. ಸ್ಟೋರಿನ ಕೇಳಬೇಕಾದ್ರೆ ನನ್ಗನ್ಸಿದೆ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಎಕ್ಸಲೆಂಟ್ ಇಂಟೆಲಿಜೆಂಟ್ ಲೆವೆಲ್ ಪ್ಲಾನಿಂಗ್ ಮಾಡಿ ಎಕ್ಸಿಕ್ಯೂಷನ್ ಮಾಡಿರೋರು ಅಂದ್ರೆ ಮನಿ ಹೈಸ್ಟ್ ಮೂವಿ ಇದೆಯಲ್ಲ, ಅದನ್ನ ಕರ್ನಾಟಕದಲ್ಲಿ ಒಂದು ಸೀರೀಸ್ ಆಗಿ ಮಾಡ್ಬೋದು. ಇವ್ರುಗಳು ಮಾಡಿರೋದನ್ನ ನೋಡಿ ಪಾರ್ಟ್ 1 ನೋಡಿರೋರಿಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಬಟ್ ಆದ್ರೂ ಒಂದು ರೀಕ್ಯಾಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇ 23ನೇ ತಾರೀಕು ಅವರು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅನ್ಕೊಂತಾರೆ. ಯಾಕಂದ್ರೆ ಅವತ್ತು RCB ವರ್ಸಸ್ SRH ಮ್ಯಾಚ್ ಇರುತ್ತೆ. ಇನ್ ಕೇಸ್ RCB ಏನಾದರೂ ವಿನ್ ಆದ್ರೆ ಜನಗಳೆಲ್ಲ ಪಟಾಕಿ ಹೊಡಿತಾರೆ. ಅದೇ ಟೈಮ್ನ ಯೂಸ್ ಮಾಡಿಕೊಂಡು ಬ್ಯಾಂಕಿಗೆ ರಾಬರಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಟ್ ಅವತ್ತು RCB ಸೋಲುತ್ತೆ. ಅದೇ ಕಾರಣಕ್ಕೆ ಅವತ್ತು ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟ್ ಡೇ 4th ಸ್ಯಾಟರ್ಡೆ ಬರುತ್ತೆ, May 24th. ಅವತ್ತು ಆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಲೆಟ್ಸ್ ಗೆಟ್ ಇನ್ ಟು ಮನಗುಳಿ ಕೆನರಾ ಬ್ಯಾಂಕ್ ರಾಬರಿ ಪಾರ್ಟ್ 2. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಂದು. ಸೊ ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ಯಾವಾಗ ಕೆನರಾ ಬ್ಯಾಂಕಿಗೆ ಕೊಳ್ಳೆ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೋ, ಫೆಬ್ರವರಿಗೂ ಮುಂಚೆನೆ ಅವರು ಪ್ಲಾನಿಂಗ್ ಸ್ಟಾರ್ಟ್ ಆಗಿರುತ್ತೆ, ಐಡಿಯಾ ಬಂದಿರುತ್ತೆ. ಫಸ್ಟ್ ಮಾಸ್ಟರ್ ಮೈಂಡ್ ಯಾರು ಅಂದ್ರೆ ಚಂದ್ರಶೇಖರ್ ನರೇಲಾ. ಆತ ಆಲ್ರೆಡಿ ಗ್ಯಾಂಬ್ಲಿಂಗ್ ಅಲ್ಲಿ ಇರ್ತಾನೆ. ಗ್ಯಾಂಬ್ಲಿಂಗ್ ಅಂದ್ರೆ ಈ ಕ್ಯಾಸಿನೋ ಎಲ್ಲ ನಡೆಸ್ತಾ ಇರ್ತಾನೆ. ಹುಬ್ಳಿ ಮತ್ತೆ ಶ್ರೀಲಂಕಾ, ಗೋವಾ ಇಂಥ ಕಡೆ ಎಲ್ಲ ಆಡ್ತಿರ್ತಾನೆ ಮತ್ತೆ ನಡೆಸ್ತಾ ಇರ್ತಾನೆ. ಸುಮಾರು ಕೋಟಿ ವ್ಯವಹಾರ ಮಾಡ್ತಾ ಇರ್ತಾನೆ. ಅವ್ನು ಆಲ್ರೆಡಿ ಹುಬ್ಳಿನಲ್ಲಿ ಒಂದು ಸ್ಕೂಲ್ ಇರುತ್ತೆ. ಸೊ ಅವನಿಗೆ ಗೊತ್ತಿರುವಂತ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ಪೀಪಲ್ಗಳನ್ನ ಹೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಡಿಫ್ರೆಂಟ್ ಪೀಪಲ್ಗಳನ್ನ ಅವ್ರಿಗಿರುವಂತ ಎಕ್ಸ್ಪರ್ಟೀಸ್ ಮೇಲೆ ಹೈರ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಡ್ರೈವರ್ನ ಹೈರ್ ಮಾಡ್ತಾನೆ, ಎಲೆಕ್ಟ್ರಿಕಲ್ ಎಕ್ಸ್ಪರ್ಟ್ ನ ಹೈರ್ ಮಾಡ್ತಾನೆ, CCTV ಕ್ಯಾಮ್ರಾ ಎಕ್ಸ್ಪರ್ಟ್ ನ ಹೈರ್ ಮಾಡ್ತಾನೆ, ಒಬ್ಬ ಅಕೌಂಟೆಂಟ್ ನ ಹೈರ್ ಮಾಡ್ತಾನೆ. ಇನ್ಫ್ಯಾಕ್ಟ್ ಬ್ಯಾಂಕ್ ಇಂದ ಹೊರಗಡೆ ಒಬ್ಬ ಸೆಕ್ಯೂರಿಟಿನ ಇಡೋದಿಕ್ಕೆ ಅವ್ರು ಕದಿಬೇಕಾದ್ರೆ ಹೊರಗಡೆ ನೋಡ್ಲಿ ಅಂತ ಹೇಳ್ಬಿಟ್ಟು ರಿಯಲ್ ಸೆಕ್ಯೂರಿಟಿನ ಹೈರ್ ಮಾಡ್ತಾನೆ. ಆ ಸೆಕ್ಯೂರಿಟಿ ಬಂದು ಅವನ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಎಕ್ಸ್ಪರ್ಟ್ ಇರುವಂತ ವ್ಯಕ್ತಿನ ಹೈರ್ ಮಾಡ್ತಾನೆ. ಅಂದ್ರೆ ರೈಟ್ ಪೀಪಲ್ ಫಾರ್ ರೈಟ್ ವರ್ಕ್ ಅನ್ನೋ ರೀತಿ ಎಲ್ಲರನ್ನ ಹೈರ್ ಮಾಡಿರ್ತಾನೆ. ಸೊ ಇವಾಗ ಹೈರ್ ಮಾಡಿದ್ಮೇಲೆ ಪ್ಲಾನಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ಲಾನಿಂಗ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬ್ಯಾಂಕ್ ಅಲ್ಲಿ ದರೋಡೆನ ಹೇಗೆ ಹೊಡೆಯೋದು, ಹೊಡೆದ್ಮೇಲೆ ಹೇಗೆ ಪೊಲೀಸ್ ಅವರ ಕಣ್ಣು ತಪ್ಪಿಸಿ ಎಸ್ಕೇಪ್ ಆಗೋದು, ಎಸ್ಕೇಪ್ ಆದ್ಮೇಲೆ ಇನ್ ಕೇಸ್ ಪೊಲೀಸ್ನವರು ಹುಡುಕೋದಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ನಾವು ಅವ್ರ ಕೈಗೆ ಸಿಗಾಕೊಳ್ದಿರೋ ರೀತಿ ಯಾವ ಪ್ರೂಫ್ಗಳನ್ನ ರೆಡಿ ಮಾಡಬೇಕು, ಯಾವ್ಯಾವ ರೀತಿ ಎಕ್ಸಿಟ್ ಆಗಬೇಕು, ಯಾವ್ಯಾವ CCTV ಕ್ಯಾಮ್ರಾಗಳನ್ನ ಡಿಸೇಬಲ್ ಮಾಡಬೇಕು, ಎಲ್ಲವನ್ನ ಇನ್ ಡೀಟೇಲ್ ಆಗಿ ಅನಲೈಸ್ ಮಾಡಿರ್ತಾರೆ. ಫಸ್ಟ್ ಸ್ಟೆಪ್ ಅವ್ರು ತಗೊಳ್ಳೋದು ಫೆಬ್ರವರಿನಲ್ಲಿ ಒಬ್ಬ ಅಕೌಂಟೆಂಟ್ ನ ಹೈರ್ ಮಾಡಿರ್ತಾನೆ ಅಂತ ಹೇಳಿದ್ನಲ್ಲ ಚಂದ್ರಶೇಖರ್ ನರೇಲಾ. ಅದು ಹುಬ್ಳಿನಲ್ಲಿ ಒಂದು ಸ್ಕೂಲ್ ಇರುತ್ತೆ. ಆ ಸ್ಕೂಲಲ್ಲಿ ಒಬ್ಬ ಅಕೌಂಟೆಂಟ್ ಮಾಸ್ಟರ್ ಇರ್ತಾನಲ್ಲ, ಈ ಮನಗುಳಿ ಕೆನರಾ ಬ್ಯಾಂಕ್ಗೆ ಲೋನ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಆ ವ್ಯಕ್ತಿ ಮನಗುಳಿಯಲ್ಲಿರುವಂತ ಕೆನರಾ ಬ್ಯಾಂಕ್ ಬ್ರಾಂಚ್ಗೆ ಬಂದು 10 ಲಕ್ಷ ಲೋನ್ ಅನ್ನ ಅಪ್ಲೈ ಮಾಡಿರ್ತಾನೆ. ಯೂಶಲಿ ಯಾರಾದ್ರೂ ಲೋನ್ ಅಪ್ಲೈ ಮಾಡಿದ್ರೆ ಏನ್ ಮಾಡ್ತಾರೆ, ಬ್ಯಾಂಕಿಗೆ ಹೋಗೋದು ಬರೋದು ಓಡಾಟಗಳಿರುತ್ತೆ. ಅದೇ ರೀತಿ ಆ ವ್ಯಕ್ತಿ ಬ್ಯಾಂಕ್ ಒಳಗಡೆ ಹೋಗೋದಕ್ಕೆ ಕಾರಣ ಮಾಡ್ಕೊಂತಾನೆ ಈ 10 ಲಕ್ಷ ಲೋನ್ ಅನ್ನ. ಆ ಬ್ಯಾಂಕ್ ಒಳಗಡೆ ಹೋಗ್ಬೇಕಾದ್ರೆ ಆ ಬ್ಯಾಂಕ್ ಅಲ್ಲಿ ಎಲ್ಲೆಲ್ಲಿ CCTV ಕ್ಯಾಮ್ರಾಗಳಿದೆ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಇವನು ವಿಜಯ್ ಕುಮಾರ್ ಜೊತೆಗೆ ಸಾಥ್ ಕೊಡ್ತಾನೆ. ವಿಜಯ್ ಕುಮಾರ್ ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅವ್ನಿಗೆಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ. ಬಟ್ ಆದ್ರೂ ಇನ್ನೊಬ್ಬ ಪರ್ಸನ್ ಇರ್ಲಿ ಅನಲೈಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಅಕೌಂಟೆಂಟ್ ಒಳಗಡೆ ಹೋಗಿ ಎಲ್ಲವನ್ನ ಅನಲೈಸ್ ಮಾಡ್ತಾ ಇರ್ತಾನೆ. ಬ್ಯಾಂಕ್ ಒಳಗಡೆ ಏನೇನಿದೆ ಹೆಂಗೆ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡಿ ಒಂದು ಪ್ಲಾನಿಂಗಿಗೆ ಇವರು ಸ್ಟಾರ್ಟ್ ಮಾಡ್ಕೊಂತಾರೆ. ಸೊ ಇವರು ಫೆಬ್ರವರಿನಲ್ಲೇ ಪ್ಲಾನಿಂಗ್ ನ ಎಲ್ಲಿ ಸ್ಟಾರ್ಟ್ ಮಾಡ್ಕೊಂತಾರೆ ಅಂದ್ರೆ ಹುಬ್ಳಿ ಇವ್ರದ್ದು ಮೈನ್ ಪಾಯಿಂಟ್ ಆಗಿರುತ್ತೆ. ಹುಬ್ಳಿನಲ್ಲಿ ಎಲ್ಲರೂ ಇಲ್ಲಿ ಅಸೆಂಬಲ್ ಆಗಿ, ಅಂದ್ರೆ ಎಲ್ಲರನ್ನು ಹೈರ್ ಮಾಡಿರ್ತಾನಲ್ಲ, ಡ್ರೈವರು, ಎಲೆಕ್ಟ್ರಿಷಿಯನ್, CCTV ಕ್ಯಾಮ್ರಾ, ಕಂಪ್ಯೂಟರ್, ಮತ್ತೆ ಹುಬ್ಳಿನಲ್ಲಿ ಕರೆಸಿ ಪ್ಲಾನಿಂಗ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇರುತ್ತೆ. ಅಂಡ್ ಇವ್ರು ಪ್ಲಾನಿಂಗ್ ಮಾಡೋದಿಕ್ಕೆ ಯಾವ್ಯಾವ ಮೂವಿಗಳನ್ನ ನೋಡ್ಬೇಕು ಅಂತ ಕೂಡ ಸೆಲೆಕ್ಟ್ ಮಾಡ್ತಾರೆ. ಮನಿ ಹೈಸ್ಟ್, ಲಕ್ಕಿ ಭಾಸ್ಕರ್, ದೃಶ್ಯಂ 1 and 2, ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತ ಇದೆ. ನೀವು ನೋಡಿಲ್ಲ ಅಂದ್ರೆ ಆ ಮೂವಿನ ನೀವು ಕೂಡ ನೋಡಿ, ಸಖತ್ತಾಗಿದೆ. ರಾಬರಿ ಕೇಸ್ಗಳಿರುವಂತ ಮೂವೀಸ್ ಗಳನ್ನ ಸ್ಟಡಿ ಮಾಡ್ತಾರೆ. ಅದಲ್ಲದೆ ಯೂಟ್ಯೂಬ್ ವಿಡಿಯೋಸ್ ಗಳನ್ನೂ ಕೂಡ ನೋಡ್ತಾರೆ. ಎಲ್ಲೆಲ್ಲಿ ರಾಬರಿಗಳಾಗಿದೆ, ಮಂಗಳೂರಲ್ಲಿ ರಾಬರಿ ಆಗಿದೆ, ಬೀದರಲ್ಲಿ ರಾಬರಿ ಆಗಿದೆ, ದಾವಣಗೆರೆನಲ್ಲಿ ರಾಬರಿ ಆಗಿದೆ, ಆ ರಾಬರಿ ಕೇಸ್ಗಳನ್ನ ಯಾವ ರೀತಿ ಮಾಡಿದ್ರು, ಯಾವ ರೀತಿ ಅವ್ರು ತಗ್ಲಾಕೊಂಡ್ರು, ಎಲ್ಲವನ್ನ ಅನಲೈಸ್ ಮಾಡಿ ಒಂದು ಪ್ರಾಪರ್ ಮಾಸ್ಟರ್ ಪ್ಲಾನ್ ನ ಮಾಡ್ತಾರೆ. ಮಾಸ್ಟರ್ ಪ್ಲಾನ್ ಮಾಡಿದ ಮೇಲೆ ಅವರಿಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾವಾಗ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ಮಾಸ್ಟರ್ ಪ್ಲಾನ್ ಅಲ್ಲಿ ನಿಮ್ಗೆ ಆಲ್ರೆಡಿ ನಾನು ಪಾರ್ಟ್ 1 ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವರು ಕೀನ ಯೂಸ್ ಮಾಡ್ತಾರೆ. ಲಾಕರ್ನ ತೆಗಿಲಿಕ್ಕೆ ಕೀನ ಡೂಪ್ಲಿಕೇಟ್ ಮಾಡಿಸಿರ್ತಾರೆ. ಡೂಪ್ಲಿಕೇಟ್ ಕೀನ ಮಾಡಿಸೋದಕ್ಕೆ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನು ಕೂಡ ಇನ್ವಾಲ್ವ್ ಮಾಡಿಸಿರ್ತಾರೆ. ಇನ್ ಕೇಸ್ ಅವನೇನಾದ್ರೂ ಎಲ್ಲಾದ್ರೂ ಬಾಯ್ ಬಿಟ್ಬಿಟ್ರೆ. ಸೊ ಅದೇ ಕಾರಣಕ್ಕೆ ಈ ಪ್ಲಾನ್ ಅಲ್ಲಿ ಈ ರಾಬರಿ ಮಾಡೋದಕ್ಕೆ ಅವನನ್ನು ಕೂಡ ಇನ್ವಾಲ್ವ್ ಮಾಡಿಸಿರ್ತಾರೆ. ಈ ಡೂಪ್ಲಿಕೇಟ್ ಕೀನ ವಿಜಯ್ ಕುಮಾರ್ ಹೆಲ್ಪ್ ಮಾಡಿರ್ತಾನೆ. ಅವನು ಆಲ್ರೆಡಿ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನಲ್ಲ, ಆ ಡೂಪ್ಲಿಕೇಟ್ ಕೀನ ಇವರಿಗೆ ಹೆಂಗೋ ತಲುಪಿಸಿರ್ತಾನೆ. ಆ ಡೂಪ್ಲಿಕೇಟ್ ಕೀನ ಮಾಡಿಸಿರ್ತಾರೆ. ಡೂಪ್ಲಿಕೇಟ್ ಕೀನ ಮಾಡಿಸಿದ್ಮೇಲೆ ಅವ್ನು ವರ್ಕಿಂಗ್ ಮಾಡೋ ಟೈಮಲ್ಲೇ ಅದು ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿರ್ತಾರಂತೆ. ಅವರು ಚೆಕ್ ಮಾಡಿದಾಗ CCTV ಕ್ಯಾಮ್ರಾ ರೆಕಾರ್ಡ್ ಆಗಿದ್ದನ್ನ ಹೆಂಗೆ ಎಸ್ಕೇಪ್ ಮಾಡಿದ್ರು
ಐ ಡೋಂಟ್ ನೋ ಹೌ ದೇ ಡಿಡ್ ದಟ್, ಬಟ್ ಫಾರ್ ಶೂರ್ ಅದನ್ನ ಹೆಂಗಾದ್ರೂ ಮಾಡಿ ಕ್ಲೀನ್ ಅಪ್ ಮಾಡಿರ್ತಾರೆ ಅನ್ನೋದೊಂದು ನನ್ನ ಅನಿಸಿಕೆ. ಇವಾಗ ಪ್ಲಾನಿಂಗ್ ಎಲ್ಲ ಪಕ್ಕ ಆಗಿದೆ, ಡೇಟ್ ಮುಹೂರ್ತ ಫಿಕ್ಸ್ ಮಾಡಬೇಕು. ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ ಈಗ ಮಾತುಕತೆ ನಡೆಯುತ್ತೆ. ಏನಂತ ಮಾತುಕತೆ ನಡೆಯುತ್ತೆ? ಮಾಸ್ಟರ್ ಮೈಂಡ್ ಹೇಳ್ತಾನೆ ಚಂದ್ರಶೇಖರ್, ವಿಜಯ್ ಕುಮಾರ್ ನೀನು ವರ್ಕ್ ಮಾಡೋ ಟೈಮಲ್ಲೇ, ಅಂದ್ರೆ ನೀನು ವರ್ಕಿಂಗ್ ಡ್ಯೂರೇಷನ್ ಅಲ್ಲೇ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಏನೋ ಒಂದು ಮಾತುಕತೆ ಆಗುತ್ತಂತೆ. ಅದಕ್ಕೆ ವಿಜಯ್ ಕುಮಾರ್ ಬೇಡ ನಾನು ಇದ್ದಾಗ ಏನಾದರೂ ನೀವು ರಾಬರಿ ಮಾಡಿದ್ರೆ, ಅಂದ್ರೆ ರಾಬರಿ ಆದ್ರೆ ನನ್ನ ಮೇಲೆ ಖಂಡಿತ ಡೌಟ್ ಬರುತ್ತೆ, ನಾನು ತಗ್ಲಾಕೊಂಡ್ರೆ ನೀವು ತಗ್ಲಾಕೊಂತೀರ ಅಂತ ಹೇಳ್ತಾನಂತೆ. ಸೊ ಅದಕ್ಕೆ ಬೇರೆ ಯಾವ ಡೇಟ್ ಫಿಕ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡ್ತಾರೆ. ಯೂಶಲಿ ಜನಗಳು ಓಡಾಟ ಇರುತ್ತೆ, ನೈಟ್ ಅಲ್ಲಿ ಕೆಲವರು ಕಮ್ಮಿ ಜನ ಓಡಾಡ್ತಿರ್ತಾರೆ, ಬಟ್ ಯಾವ ಡೇಟು ಪರ್ಫೆಕ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಾಗ ಅವರು ಒಂದು 4th ಸ್ಯಾಟರ್ಡೆ ಅದ್ರ ಹಿಂದಿನ ದಿನ May 23 RCB ವರ್ಸಸ್ SRH ಮ್ಯಾಚ್ ಇರುತ್ತೆ. ಆ ಮ್ಯಾಚ್ ದಿನ ಇನ್ ಕೇಸ್ RCB ಗೆದ್ರೆ ತುಂಬಾ ಜನಗಳು ಪಟಾಕಿ ಹೊಡಿತಾರೆ, ಅವ್ರ ಸೆಲೆಬ್ರೇಷನ್ ಅಂತ ಆ ಕಡೆ ಡೈವರ್ಟ್ ಆಗಿರ್ತಾರೆ. ಆ ಟೈಮಲ್ಲಿ ನಾವು ಬ್ಯಾಂಕ್ನ ರಾಬರಿ ಮಾಡೋಣ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಟ್ RCB ಅವತ್ತು ಸೋಲುತ್ತೆ, SRH ಗೆಲ್ಲುತ್ತೆ. ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸೋತ ಮೇಲೆ ಜನಗಳೆಲ್ಲ ಅಲ್ಲಿ ಓಡಾಡ್ತಾ ಇರ್ತಾರೆ, ನಾರ್ಮಲಿ ಯಾವುದೇ ಸೆಲೆಬ್ರೇಷನ್ ಇರೋದಿಲ್ಲ. ಅಂಡ್ May 24th ಅದು 4th ಸ್ಯಾಟರ್ಡೆ ಬ್ಯಾಂಕಿಗೆ ರಜೆ ಇರುತ್ತೆ. ಆ ರಜದ ದಿನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇವ್ರು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾವ ಟೈಮಿಂಗ್ ಅಂತ ಯಾವ ರೀತಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಗೊತ್ತಾ? ಅವತ್ತು ಮನಗುಳಿನಲ್ಲಿ ವೆದರ್ ಫೋರ್ಕಾಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡಿರ್ತಾರೆ. ವೆದರ್ ಫೋರ್ಕಾಸ್ಟಲ್ಲಿ ಏನಂತ ಇರುತ್ತೆ, 80% ಮಳೆ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳಿರುತ್ತೆ. ಯಾವಾಗ 6 ಗಂಟೆಯಿಂದ, ಅಂದರೆ ಸಂಜೆ 6 ಗಂಟೆಯಿಂದ ರಾತ್ರಿ 11ರವರೆಗೆ ಮಳೆ ಬರುವಂಥ ಸಾಧ್ಯತೆಗಳಿದ್ದಾವೆ ಅಂತ ವೆದರ್ ಫೋರ್ಕಾಸ್ಟ್ ಇರುತ್ತೆ. ಇವರು ಅದೇ ಟೈಮ್ನ ಮುಹೂರ್ತ ಫಿಕ್ಸ್ ಮಾಡ್ಕೊತಾರೆ, 6ರಿಂದ 10 ಗಂಟೆ ಒಳಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಯೂಶಲಿ ಯಾವುದೇ ಕಳ್ಳರಾದ್ರೂ ಏನಾದರೂ ದರೋಡೆ ಮಾಡಬೇಕು ಅಂದರೆ ಎಲ್ಲರೂ ಮಲಗಿರುವಂಥ ಟೈಮ್ನ ಚೂಸ್ ಮಾಡ್ತಾರೆ. ರಾತ್ರಿ 12ರಿಂದ ಬೆಳಿಗ್ಗೆ 5 ಗಂಟೆ ಆ ಟೈಮಲ್ಲಿ ಯೂಶಲಿ ರಾಬರಿಗಳೆಲ್ಲ ನಡೀತಾ ಇರುತ್ತೆ. ಬಟ್ ಇವರು ಮುಹೂರ್ತನ ಫಿಕ್ಸ್ ಮಾಡ್ಕೊಂಡಿದ್ದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ. ಆ ಮುಹೂರ್ತನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇವರ ಡ್ರೆಸ್ ಕೋಡ್ ಏನಿರಬೇಕು, ಕೈಗೆ ಗ್ಲೌಸ್ ಹಾಕಿರಬೇಕು, ಮುಖಕ್ಕೆ ಮಾಸ್ಕ್ ಹಾಕಿರಬೇಕು. ಅಂಡ್ ಅಲ್ಲಿ ಬೇರೆ ಇನ್ನೇನೇನು ಮಾಡ್ಬೋದು ಪೊಲೀಸ್ನವ್ರನ್ನ ಡೈವರ್ಟ್ ಮಾಡೋದಕ್ಕೆ, ಅಲ್ಲಿಗೆ ಎಂಟ್ರಿ ಯಾವ ರೀತಿ ಕೊಡ್ಬೋದು, ಎಂಟ್ರಿ ಕೊಡೋದಕ್ಕೂ ಮುಂಚೆ CCTV ಕ್ಯಾಮ್ರಾಗಳು ಎಲ್ಲೆಲ್ಲಿದೆ, ಆ CCTV ಕ್ಯಾಮ್ರಾಗಳನ್ನ ಏನ್ ಮಾಡೋದು, ಎಂಟ್ರಿ ಕೊಡ್ಬೇಕಾದ್ರೆ ಲೈಟ್ ಇರುತ್ತೆ, ಆ ಲೈಟ್ನ ಏನ್ ಮಾಡೋದು, ಇದನ್ನೆಲ್ಲನೂ A to Z ಪ್ಲಾನ್ ಮಾಡ್ಕೊಂಡಿರ್ತಾರೆ. A to Z. ಇನ್ಫ್ಯಾಕ್ಟ್ ನಾವು ಲಾಕರ್ನ ಹೊಡೆದು ಚಿನ್ನ ಎಲ್ಲ ಕಲೆಕ್ಟ್ ಮಾಡಿದ್ಮೇಲೆ ನಾವು ಹೆಂಗೆ ಸಾಗಿಸ್ಬೇಕು, ನಾವೆಲ್ಲೋ ಒಂದು ಪಾಯಿಂಟಿಗೆ ಸಾಗಿಸ್ಬೇಕಾದ್ರೆ CCTV ಕ್ಯಾಮ್ರಾಗಳಿರುತ್ತೆ, ಆಬ್ವಿಯಸ್ಲಿ ನಾವು ಅದನ್ನು ಟ್ರ್ಯಾಕ್ ಮಾಡ್ತಾರೆ, ಅದರಿಂದ ಹೆಂಗೆ ಎಸ್ಕೇಪ್ ಆಗಬೇಕು ಎಲ್ಲವನ್ನ ಎಳೆಯಾಗಿ ಪ್ಲಾನ್ನ ಮಾಡಿರ್ತಾರೆ. ಸೊ ಇವಾಗ ಎಕ್ಸಿಕ್ಯೂಷನ್ ಡೇ ಮುಂಚೆ ಅವ್ರೇನು ಮಾಡ್ತಾರೆ, ಬೀದಿ ದೀಪವನ್ನ ಕಟ್ ಮಾಡ್ತಾರೆ, ವೈರ್ ಕಟ್ ಮಾಡ್ತಾರೆ ಬೇಕು ಅಂತ ಹೇಳ್ಬಿಟ್ಟು. ಎಲೆಕ್ಟ್ರಿಕಲ್ ಎಕ್ಸ್ಪರ್ಟ್ ಇರ್ತಾನಲ್ಲ ಆ ವ್ಯಕ್ತಿಗೆ ಈ ಜಾಬನ್ನ ವಹಿಸಿರ್ತಾನೆ. CCTV ಕ್ಯಾಮ್ರಾಗಳು ಎಲ್ಲಿದೆ, ಅವರು ಎಂಟ್ರಿ ಕೊಡೋ ಟೈಮಲ್ಲಿ ಒಂದಷ್ಟು ದೂರ ಗಂಟ ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ಬಿಟ್ಟು ರಾತ್ರಿ ಹೊತ್ತು CCTV ಕ್ಯಾಮ್ರಾ ಡೈರೆಕ್ಷನ್ ಚೇಂಜ್ ಮಾಡ್ಬಿಡ್ತಾರೆ. ಸೊ ಡೈರೆಕ್ಷನ್ ಚೇಂಜ್ ಮಾಡೋದ್ರಿಂದ ಅವ್ರು ಯಾವಾಗ ಎಂಟ್ರಿ ತಗೊಂತಾರೆ, ಯಾವಾಗ ಎಕ್ಸಿಟ್ ತಗೊಂತಾರೆ ಅದನ್ನ ಕಂಡುಹಿಡಿಯೋದಕ್ಕೆ ಪೊಲೀಸ್ನವ್ರಿಗೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ CCTV ಕ್ಯಾಮ್ರಾ ಆಲ್ರೆಡಿ ಡೈವರ್ಷನ್ ಚೇಂಜ್ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿನ ಕಟ್ ಮಾಡಿದ್ದಾರೆ. ಇವಾಗ ಬ್ಯಾಂಕಿಗೆ ಎಂಟ್ರಿ ಕೊಡಬೇಕು. ಬ್ಯಾಂಕಿಗೆ ಎಂಟ್ರಿ ಕೊಡಬೇಕಾದ್ರೆ May 24ನೇ ತಾರೀಕು ಸಂಜೆ 6 ಗಂಟೆಯಿಂದ 10 ಗಂಟೆ ಒಳಗೆ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ ಆ ಟೈಮಲ್ಲಿ ಹೋಗ್ತಾರೆ. ಎಂಟ್ರಿ ಕೊಡಬೇಕಾದ್ರೆ ಯೂಶಲಿ ಬ್ಯಾಂಕ್ನ ಮೇನ್ ಗೇಟಿಂದನೇ ಎಂಟ್ರಿ ಕೊಟ್ಟರೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಕಿಟಕಿನ ಕೂದಿದ್ದಾರೆ. ಕಿಟಕಿದು ಗ್ರಿಲ್ ಇದೆಯಲ್ಲ ಆ ಗ್ರಿಲ್ನ ಕೂದು ಸೊ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟ ಮೇಲೆ ಒಳಗಡೆ ಏನೇನು ಮಾಡಬೇಕು, ಯೂಶಲಿ ಏನಾದರೂ ಒಂದು ಸ್ಪಾಟಲ್ಲಿ ದರೋಡೆ ಕೊಲೆ ಏನೇ ಆದ್ರೂ ಫಾರೆನ್ಸಿಕ್ ಬಂದ್ಬಿಟ್ಟು ಏನಾದರೂ ಸಿಗುತ್ತಾ ಪ್ರೂಫ್ ಅಂತ ಹೇಳ್ಬಿಟ್ಟು ಹುಡುಕ್ತಾರೆ. ಆ ಪ್ರೂಫ್ನ ಹಾಳು ಮಾಡೋದಕ್ಕೆ ಇವ್ರು ಏನು ಮಾಡಿದ್ದಾರೆ, ಬೇಕು ಅಂತಾನೆ ಕಂಪ್ಯೂಟರ್ಗಳನ್ನ ಹೊಡೆದಾಕೋದು, ಅದನ್ನೆಲ್ಲ ಚೆಲ್ಲಾಡೋದು, ಇದನ್ನೆಲ್ಲ ಮಾಡಿದ್ದಾರೆ. ಅದೆಲ್ಲ ಮಾಡಿದ್ಮೇಲೆ ದಾವಣಗೆರೆಯಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ನ ಕಾಪಿ ಮಾಡಿದ್ದಾರೆ. ಏನ್ ಇನ್ಸಿಡೆಂಟ್, ಅದರಲ್ಲಿ ಖಾರ ಪುಡಿಯನ್ನ ಎರಚಿದ್ದಾರೆ. ಯಾಕೆ ಖಾರ ಪುಡಿಯನ್ನ ಎರಚಿದ್ದಾರೆ, ಡಾಗ್ ಸ್ಕ್ವಾಡ್ ಬಂದ್ರೆ ಯಾವುದೇ ಸ್ಮೆಲ್ ಇಂದ ಯಾವುದನ್ನು ಕಂಡಿಡಿಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಖಾರ ಪುಡಿನೆಲ್ಲ ಎರಚಿ ಹೋಗಿದ್ದಾರೆ. ಅಂಡ್ ಲಾಕರ್ ನ ಹೊಡಿಯೋದಿಲ್ವಂತೆ. ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ ಅಂತ ನಾನು ಫಸ್ಟ್ ಪಾರ್ಟ್ 1 ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ಲಾಕರ್ ನ ಹೊಡಿದೇನೆ ಆ ಲಾಕರ್ ನ ತೆಗೆದಿದ್ದಾರೆ. ಬಿಕಾಸ್ ಅವ್ರ ಹತ್ರ ಆಲ್ರೆಡಿ ಕೀ ಇತ್ತಲ್ಲ, ಹೊಡಿಯುವಂತ ಅವಶ್ಯಕತೆ ಇರಲಿಲ್ಲ. ನನ್ಗನ್ಸಿದ್ದು ಅವ್ರು ಸಿಗಾಕೊಳ್ಳೋದಕ್ಕೆ ಕಾರಣ ಇದೇ ಪಾಯಿಂಟ್ ಅಂತ ನನ್ಗನ್ಸುತ್ತೆ. ಸೊ ಇವಾಗ ಲಾಕರ್ ನ ತೆಗೆದು ಇದನ್ನೆಲ್ಲ ತಗೊಂಡು ಸುಮಾರು 58 kg ಗೋಲ್ಡ್ ಮತ್ತೆ ಇನ್ನೊಂದಷ್ಟು ಕ್ಯಾಶ್ ಇದನ್ನೆಲ್ಲ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಅವರು ಎಂಟ್ರಿ ಕೊಟ್ಟಿದ್ದು ಯಾವ ರೀತಿ, ಬೈಕಲ್ಲಿ ಎಂಟ್ರಿ ಕೊಡ್ತಾರೆ. 2 ಬೈಕ್ನ ಯೂಸ್ ಮಾಡಿದ್ರೆ ಅಂತ ಬೈಕಲ್ಲಿ ಎಂಟ್ರಿ ಕೊಡ್ತಾರೆ. ಎಕ್ಸಿಟ್ ಆಗಿದ್ದು ಯಾವ ರೀತಿ, ಅದೇ ಬೈಕಲ್ಲಿ ಎಕ್ಸಿಟ್ ಆಗ್ತಾರೆ. ಎಲ್ಲಿವರೆಗೂ, ಮನಗುಳಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಒಂದು ಟೋಲ್ ಇದೆ, ಆ ಟೋಲ್ ವರೆಗೂ ಅದೇ ಬೈಕಲ್ಲಿ ಹೋಗ್ತಾರಂತೆ. ಅಲ್ಲಿಂದ ಏನ್ ಮಾಡ್ತಾರೆ, ಆ ಬೈಕ್ಗಳನ್ನೆಲ್ಲ ಲಾರಿ ಒಳಗಡೆ ಹಾಕ್ತಾರಂತೆ. ಆ ಲಾರಿಯಿಂದ ಎಸ್ಕೇಪ್ ಆಗ್ತಾರೆ. ಆ ಲಾರಿ ಯಾವುದು ಅಂತ ನೀವು ಕೇಳಲೇಬೇಕು. ಆ ಲಾರಿ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ದು. ಯಾರು ಗುರು ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ದು ಲಾರಿ ಯಾರು ಎತ್ಕೊಂಡ್ಬರ್ತಾರೆ ಅಂದ್ರೆ, ಈ ಪ್ಲಾನ್ ಅಲ್ಲಿ 12 ಜನ ಇದಾರಲ್ಲ, ಆ 12 ಜನರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡೋರು ಕೂಡ ಒಂದಿಬ್ರು ಇರ್ತಾರೆ.
ಅವ್ರುಗಳು ಪ್ಲಸ್ ಲಾರಿ ಡ್ರೈವರ್ ಆ 3 ಜನನು ಕೂಡ ಈ ಪ್ಲಾನಿಗೆ ಸೇರಿಸಿರ್ತಾನೆ. ಸೊ ಅಲ್ಲಿ ಲಾರಿ ಯಾವುದು ಅಂತಂದ್ರೆ ಈ ಸ್ಕ್ರಾಪ್ ಗಳಿರುತ್ತಲ್ಲ, ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದಷ್ಟು ಸ್ಕ್ರಾಪ್ ಗಳಿರುತ್ತೆ, ಕಬ್ಬಿಣ ಆಳುಮುಳು ಅಂತ ಎಲ್ಲ ಹೇಳ್ಬಿಟ್ಟು ಅದನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸುವಂಥದ್ದು ಅಥವಾ ಸ್ಕ್ರಾಪ್ಗಳನ್ನೆಲ್ಲ ಡಿಸ್ಪೋಸ್ ಮಾಡುವಂಥ ಒಂದು ಲಾರಿ ಇರುತ್ತೆ. ಅಂಥ ಲಾರಿನ ಇವರು ಇನ್ಫ್ಯಾಕ್ಟ್ ಆ ಲಾರಿನ ಎತ್ಕೊಂಡು ಬರಬೇಕಾದ್ರೆ ಆ ರೈಲ್ವೆನಲ್ಲಿ ರಿಜಿಸ್ಟರ್ ಮಾಡ್ತಾರೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತಿದೆ ಏನೇನು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಎಲ್ಲ ಎಂಟ್ರಿ ಮಾಡ್ತಾರಲ್ಲ. ಇವರು ಎಂಟ್ರಿ ಮಾಡಿರ್ತಾರೆ, ಈ ಲಾರಿನ ನಾವು ಮನಗುಳಿಗೆ ತಗೊಂಡು ಹೋಗ್ತಾ ಇದ್ದೀವಿ, ಅಲ್ಲೇನೋ ಡಿಸ್ಪೋಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿ ಆ ಲಾರಿನ ತಗೊಂಡು ಬಂದಿರ್ತಾರೆ. ಸೊ ತಗೊಂಡ್ಬಂದು ಟೋಲ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ಟೋಲ್ ಒಳಗಡೆ 2 ವೀಲರ್ ಹೋಗುತ್ತೆ, 2 ವೀಲರು ಮತ್ತೆ ಆ ಲಾರಿಯಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದ ಮೇಲೆ ಈಗ ಅವ್ರ ಹತ್ರ ಜ್ಯುವೆಲರಿಗಳಿದೆ. ಜ್ಯುವೆಲರಿ ಅಂದ್ರೆ ಏನು, ಆರ್ನಮೆಂಟ್ಸ್, ಈ ಸರ, ಬಳೆ, ಬ್ರಾಸ್ಲೆಟ್, ಈ ತರ ಜ್ಯುವೆಲರಿಗಳಿದೆ. ಆ ಜ್ಯುವೆಲರಿಗಳೆಲ್ಲ ಏನು, ಈಗ ನಮ್ಗೆ ಏನಾದ್ರು ಲೋನ್ ಬೇಕು ಅಂದ್ರೆ ನಾವು ಬ್ಯಾಂಕ್ ಅಲ್ಲಿ ಅಡ ಇಟ್ಬಿಟ್ಟು ಲೋನ್ ನ ತಗೊಂಡಿರ್ತೀವಲ್ಲ, ಅಂತ ಜ್ಯುವೆಲರಿಗಳು ಮೆಜಾರಿಟಿ ಜಾಸ್ತಿ ಇರ್ತವೆ. ಆ ಜ್ಯುವೆಲರಿಗಳನ್ನ ನೀವು ಯಾವ್ದಾದ್ರು ಶಾಪ್ ಹೋಗಿ ನೀವು ಮಾರಿದ್ರೆ ನೀವು ಸಿಗಾಕೊಳ್ಳೋದು ಗ್ಯಾರಂಟಿ. ಸೊ ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಆ ಜ್ಯುವೆಲರಿಗಳನ್ನೆಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೋಡ್ತಾರೆ. ಅವಾಗ ಇವ್ರಿಗೂ ಒಂದು ಐಡಿಯಾ ಬರುತ್ತೆ, ಆ ಜ್ಯುವೆಲರಿಗಳನ್ನ ಕರಗಿಸೋಣ ಅಂತ ಹೇಳ್ಬಿಟ್ಟು ಐಡಿಯಾ ಬರುತ್ತೆ. ಕರಗಿಸೋದಕ್ಕೆ ಮೆಷಿನ್ ಬೇಕಲ್ಲ, ಆ ಮೆಷಿನ್ ನ ಬೆಂಗಳೂರಿಗೆ ಹೋಗ್ಬಿಟ್ಟು ಮೆಷಿನ್ ನ ತಗೊಂಡ್ ಬರ್ತಾರೆ. ಎಲ್ಲಿ ಕರಗಿಸ್ತಾರೆ ಅಂತ ನೀವು ಕೇಳಿದ್ರೆ, ಆ ಸ್ಕೂಲು ಚಂದ್ರಶೇಖರ್ ನರೇಲಾದು ಸ್ಕೂಲ್ ಇರುತ್ತಲ್ಲ ಹುಬ್ಳಿನಲ್ಲಿ, ಸ್ಕೂಲ್ ಅಲ್ಲಿ ಇರುವಂತ ಲ್ಯಾಬ್ ಅಲ್ಲಿ ಈ ಚಿನ್ನವನ್ನ ಕರಗಿಸ್ತಾರೆ. ಕರಗಿಸಿ ಡಿಫ್ರೆಂಟ್ ಶೇಪ್ ಗಳಾಗಿ ಕೊಡ್ತಾರೆ. ಶೇಪ್ ಗಳನ್ನ ಮಾಡಿ ಅದರಲ್ಲಿ ಒಂದೊಂದು ಸಣ್ಣ ಪಾಕೆಟ್ ಗಳಲ್ಲಿ ಫಿಲ್ ಮಾಡಿ ಅದನ್ನ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತಾರೆ, ಅಂದ್ರೆ ಸೇಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೂ ಮುಂಚೆ ಕೆಲವು ಚಿನ್ನವನ್ನ ಮಾರಿ ಸುಮಾರು 1 ಕೋಟಿಯಷ್ಟು ಹಣವನ್ನ ಆಲ್ರೆಡಿ ಯೂಸ್ ಮಾಡ್ಕೊಂಡಿರ್ತಾರಂತೆ. ಆ ದುಡ್ಡನ್ನ ಎಲ್ಲ ಹಾಕ್ತಾ ಇರ್ತಾರೆ, ಈ ಕ್ಯಾಜಿನೋಗಳೆಲ್ಲ ಆಡ್ತಾ ಇರ್ತಾರೆ. ಕ್ಯಾಜಿನೋಗಳಲ್ಲಿ ಎಸ್ಪೆಷಲಿ ಶ್ರೀಲಂಕಾದಲ್ಲೂ ಕೂಡ ಕ್ಯಾಜಿನೋನ ನಡೆಸ್ತಾ ಇರ್ತಾರಂತೆ, ಆಡ್ತಾ ಇರ್ತಾರಂತೆ. ಹುಬ್ಬಳ್ಳಿನಲ್ಲೂ ನಡೆಸ್ತಾ ಇರ್ತಾರಂತೆ, ಆಡ್ತಾ ಇರ್ತಾರಂತೆ. ಗೋವಾದಲ್ಲೂ ಕೂಡ ಆಡ್ತಾ ಇರ್ತಾರಂತೆ. ಇಂಥ ಜಾಗಗಳಲ್ಲಿ ಆ ದುಡ್ಡನ್ನ ಅಂದ್ರೆ ಚಿನ್ನದಿಂದ ಮಾರಿ ಬಂದಂತ ದುಡ್ಡನ್ನ ಯೂಸ್ ಮಾಡ್ಕೊಂತಾ ಇರ್ತಾರೆ. ಈಗ ಪೊಲೀಸ್ನವ್ರಿಗೆ ದೊಡ್ಡ ಚಾಲೆಂಜ್ ಆಗುತ್ತೆ. ರಾಬರಿ ಕೇಸ್ನ ಕಂಡುಹಿಡಿಯೋದಿಕ್ಕೆ, ಅಂದ್ರೆ ರಾಬರಿ ಮಾಡಿರೋರ್ನ ಕಂಡುಹಿಡಿಯೋದಿಕ್ಕೆ ಸುಮಾರು 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ವರ್ಕ್ ಮಾಡ್ತಾರೆ. 8 ಟೀಮ್ಗಳನ್ನ ರಚನೆ ಮಾಡಿರ್ತಾರೆ. ಇನ್ನೊಂದು ಹೇಳೋದು ಮರ್ತೆ, ಆ ಬ್ಯಾಂಕ್ ಒಳಗಡೆ ಇವರು ಪೊಲೀಸ್ ಅವ್ರದ್ದು ಡೈವರ್ಷನ್ ಚೇಂಜ್ ಮಾಡೋದಿಕ್ಕೆ ಬ್ಲಾಕ್ ಮ್ಯಾಜಿಕ್ ನಡೆದಿರೋ ರೀತಿ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿರ್ತಾರೆ. ಅಂದ್ರೆ ಲೈಕ್ ಗೊಂಬೆ ಇಟ್ಬಿಟ್ಟು ಅಲ್ಲಿ ಕುಂಕುಮ, ಉದ್ಬತ್ತಿ, ನಿಂಬೆಹಣ್ಣು, ಈ ತರ ಎಲ್ಲ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ತಾರಲ್ಲ, ಬ್ಲಾಕ್ ಮ್ಯಾಜಿಕ್ ಮಾಡಿರೋ ತರ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿರ್ತಾರೆ. ಯಾಕೆ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ, ಇವರು ಸ್ಟಡಿ ಮಾಡಿರ್ತಾರೆ. ಎಷ್ಟು ಲೆವೆಲ್ ಸ್ಟಡಿ ಮಾಡಿರ್ತಾರೆ ಅಂದ್ರೆ, ಯೂಶಲಿ ಈ ತರ ಬ್ಯಾಂಕ್ ರಾಬರಿಗಳು ಚೆನ್ನೈ ಮತ್ತೆ ಕೇರಳಗಳಲ್ಲಿ ಏನಾದ್ರು ನಡೆದಾಗ ಒಂದು ಗುಂಪು ಅವರು ಸಿಗ್ನೇಚರ್ ಆಗಿ ಈ ತರ ಬ್ಲಾಕ್ ಮ್ಯಾಜಿಕ್ ನ ಮಾಡ್ಬಿಟ್ಟು ಹೋಗಿರ್ತಾರಂತೆ, ಮಾಡಿರೋ ತರ ಲೇಬಲಿಂಗ್ ಮಾಡಿ ಹೋಗಿರ್ತಾರಂತೆ ಬ್ಯಾಂಕ್ ಒಳಗಡೆ. ಪೊಲೀಸ್ನವ್ರು ಏನಂತ ಡೌಟ್ ಬರಬೇಕು, ಇಲ್ಲಿ ನಡೆದಿರುವಂತ ಕೇಸು ಯಾರೋ ಚೆನ್ನೈ ಮತ್ತೆ ಕೇರಳದಲ್ಲಿ ರಾಬರಿ ಮಾಡ್ತಿದ್ರಲ್ಲ ಅದೇ ತಂಡ ಬಂದು ಇಲ್ಲಿ ರಾಬರಿ ಮಾಡಿರಬಹುದು ಅಂತ ಪೊಲೀಸ್ನವ್ರಿಗೆ ಅನ್ನಿಸ್ಲಿ ಅಂತ ಹೇಳ್ಬಿಟ್ಟು ಇವರು ಆ ರೀತಿ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿ ಹೋಗಿರ್ತಾರೆ. ವಾ. ಸೊ ಪೊಲೀಸ್ನವ್ರದ್ದು ಒಂದು 8 ತಂಡವನ್ನು ರಚನೆ ಮಾಡಿ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿ ಜಸ್ಟ್ ವಿದಿನ್ 1 ಮಂತ್, ಮೇ 24 ಅದು ನಡೆದಿರೋದು. ಅವರು ಜೂನ್ 24 ಜೂನ್ ಲಾಸ್ಟ್ ವೀಕಲ್ಲಿ 3 ಜನರನ್ನ ಪತ್ತೆ ಹಚ್ಚಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಜಸ್ಟ್ 15 ಡೇಸ್ ಆಫ್ಟರ್ ದಟ್ ಇನ್ನೂ 12 ಜನರನ್ನ ಅರೆಸ್ಟ್ ಮಾಡ್ತಾರೆ. ಟೋಟಲ್ 15 ಜನರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ನಡೆಸ್ತಾನೆ ಇದ್ದಾರೆ. ಫಸ್ಟ್ ಟೈಮ್ ಅರೆಸ್ಟ್ ಮಾಡಿದಾಗ 10,76,00,000 ಚಿನ್ನ ಮತ್ತೆ ದುಡ್ಡನ್ನ ಕಲೆಕ್ಟ್ ಮಾಡಿರ್ತಾರೆ. ಸೆಕೆಂಡ್ ಟೈಮ್ ಅರೆಸ್ಟ್ ಮಾಡಿದಾಗ ಅವ್ರ ಕಡೆಯಿಂದ 39,26,00,000 ಚಿನ್ನ ಮತ್ತೆ ದುಡ್ಡನ್ನ ವಶಪಡಿಸಿಕೊಂಡಿರ್ತಾರೆ. ಅದರಲ್ಲಿ 1 ಕೋಟಿಯಷ್ಟು ದುಡ್ಡನ್ನ ಹಾರ್ಡ್ ಕ್ಯಾಶ್ ನ ವಶಪಡಿಸಿಕೊಂಡಿರ್ತಾರೆ. ಆ ಹಾರ್ಡ್ ಕ್ಯಾಶ್ ಯಾವ ರೀತಿ ಇರುತ್ತೆ ಅಂದ್ರೆ, ಕ್ಯಾಜಿನೋ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅಕೌಂಟ್ ಅಲ್ಲಿ ಯೂಸ್ ಮಾಡ್ಕೊಂತಾ ಇರ್ತಾರಂತೆ. ಅದನ್ನ ಇವರು ಪೊಲೀಸ್ನವರು ರಿಕವರ್ ಮಾಡ್ಕೊಂಡಿದ್ದಾರೆ. ಅದೇ ಕೆನರಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದಂತ ವಿಜಯ್ ಕುಮಾರ್ ಮಾರಿಹಾಳ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿರ್ತಾನೆ. ಅವನು ಹೋದ ಮೇಲೆ ಆಫ್ಟರ್ 15 ಡೇಸ್ ಇವ್ರು ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ. ಈ ಬ್ಯಾಂಕ್ ನ ಲಾಕರ್ ನ ಹೊಡಿದೆ ತೆಗೆದಿರುವಂತ ಕಾರಣ ಪೊಲೀಸ್ನವ್ರಿಗೆ ಮೋಸ್ಟ್ಲಿ ಡೌಟ್ ಬಂದಿದೆ ಅಂತ ನನ್ನ ಪ್ರಕಾರ. ನಾನು ಆಲ್ರೆಡಿ ಡಿಸ್ಕ್ಲೋಸ್ ಮಾಡಿದ್ದೀನಿ ಪಾರ್ಟ್ 1 ಅಲ್ಲಿ. ನೀವೇನು ನೋಡಿಲ್ಲ ಅಂದ್ರೆ ಪಾರ್ಟ್ 1 ಒಂದ್ಸಲ ನೋಡ್ಕೊಂಡು ಬನ್ನಿ. ಸೊ ಇದೆರಡೇ ಕಾರಣಗಳಿಂದ ಅವ್ರನ್ನ ಹಿಡಿಯೋದಕ್ಕೆ ಸಾಧ್ಯ ಆಗಿದೆ ಅಂತ ನನ್ಗನ್ಸಿದೆ. ಇನ್ನೊಂದು ವಿಷಯ ಹೇಳೋದನ್ನ ಬರ್ತೆ, ಅವರು ಇನ್ಫ್ಯಾಕ್ಟ್ ವಾಕಿ ಟಾಕಿನ್ ಕೂಡ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರುವಂತ 15 ಅಕ್ಯೂಸ್ಗಳ ನೇಮು, ಅವ್ರಿಗಿರುವಂತ ಎಕ್ಸ್ಪರ್ಟ್ಗಳು, ಅವ್ರು ಯಾವ್ಯಾವ ಪಾತ್ರಗಳನ್ನ ವಹಿಸಿದ್ದಾರೆ ಅಂತ ನಾನು ಇವಾಗ ನಿಮ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಕ್ಯೂಸ್ ನಂಬರ್ 1 ವಿಜಯ್ ಮಾರಿಹಾಳ ಆ ಬ್ಯಾಂಕ್ ಅಲ್ಲೇ ಕೆಲಸ ಮಾಡ್ತಿರ್ತಾನೆ. ಇವನು ಕೀನ ಅಂದ್ರೆ ಡೂಪ್ಲಿಕೇಟ್ ಕೀ ಮಾಡಿಸೋದಕ್ಕೆ ಒರಿಜಿನಲ್ ಕೀನ ಸಪ್ಲೈ ಮಾಡ್ತಾನೆ. ಆ ಬ್ಯಾಂಕ್ ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾನೆ. ಅಕ್ಯೂಸ್ ನಂಬರ್ 2 ಮಾಸ್ಟರ್ ಮೈಂಡ್ ಚಂದ್ರಶೇಖರ್ ನರೇಲಾ. ಇವಂದೇ ಆಲ್ರೆಡಿ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಮತ್ತೆ ಇವಂದು ಸ್ಕೂಲ್ ಇರುತ್ತೆ ಅಂಡ್ ಕ್ಯಾಜಿನೋಗಳನ್ನ ನಡೆಸ್ತಾ ಇರ್ತಾನೆ, ಆಡ್ತಾ ಇರ್ತಾನೆ. ಇವನೇ ಮಾಸ್ಟರ್ ಮೈಂಡ್. ಎಲ್ಲರನ್ನ ಹೈರ್ ಮಾಡೋದಕ್ಕೆ ಇವಂದೇ ಒಂದು ಮೇನ್ ಒಂದ್ ಕೈ ಮೇಲ್ ಇದೆ. ಇವನು ಜಾಸ್ತಿ ಹೈರ್ ಮಾಡಿರೋದೆಲ್ಲ ಅವ್ರ ಸ್ಕೂಲಿಂದಾನೆ. ಅಕೌಂಟೆಂಟ್
ಅವ್ರ ಸ್ಕೂಲಿಂದ ಹೈರ್ ಮಾಡಿದ್ದಾನೆ, ಸ್ಪೆಷಲ್ ಟೀಚರು PhD ಮಾಡಿದಾರಂತೆ ಆ ಯಪ್ಪನ ಅವ್ರ ಸ್ಕೂಲಿಂದನೇ ಹೈರ್ ಮಾಡಿದ್ದಾನೆ, ಸೆಕ್ಯೂರಿಟಿ ಗಾರ್ಡ್ನು ಕೂಡ ಅವ್ರ ಸ್ಕೂಲಿಂದನೇ ಹೈರ್ ಮಾಡಿದ್ದಾನೆ. ಈ ಚಂದ್ರಶೇಖರ್ ನರೇಲಾ ಇದ್ದಾನಲ್ಲ, ಅವನದೊಂದು ದೊಡ್ಡ ಹಿಸ್ಟ್ರಿನೇ ಇದೆ. ಅವನ ಮೇಲೆ ಯಾವ್ದಾದ್ರು ಕೇಸ್ ಇದೆಯಾ ಅಂತ ಪೊಲೀಸ್ನವರೆಲ್ಲ ಹುಡುಕ್ತಾಗ ಅವನ ಮೇಲೆ ಒಂದು ಕೇಸ್ ಇತ್ತಂತೆ. ಅಂದರೆ ಲೈಕ್ ಇಟ್ ವಾಸ್ ನಾಟ್ ಲೈಕ್ ರಾಬರಿ ಕೇಸ್. ಅವನು ಸಿಂಡಿಕೇಟ್ ಬ್ಯಾಂಕಲ್ಲಿ ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಾ ಇದ್ದಂತೆ. ಆ ಟೈಮಲ್ಲಿ ಏನೋ ಒಂದು ಗಡ್ಬಡ್ ನಡೆದು ಅವನನ್ನ ಆ ಬ್ಯಾಂಕಿಂದ ಡಿಸ್ಮಿಸ್ ಮಾಡ್ತಾರೆ, ಅಂದರೆ ಆ ಜಾಬಿಂದ ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಆ ಟೈಮಲ್ಲಿ ಮಾತ್ರ ಅವನ ಮೇಲೆ ಒಂದು ಸಣ್ಣ ಈ ಕಪ್ಪು ಚುಕ್ಕಿ ಅಂತ ಇರೋದು. ಅಕ್ಯೂಸ್ ನಂಬರ್ 3 ಸುನಿಲ್ ಮೋಕಾ, ಚಂದ್ರಶೇಖರ್ ನರೇಲಾಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನಲ್ಲ, ಜೊತೆಗೆ ಕ್ಯಾಸಿನೋ ನಡೆಸೋದಕ್ಕೆ ಇವನು ಕೂಡ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಅಕ್ಯೂಸ್ ನಂಬರ್ 4 ಬಾಲರಾಜ್, ಇವನು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಲಾರಿನ ಓಡಿಸ್ತಾ ಇರ್ತಾನೆ. ಅದೇ ಲಾರಿನ ಈ ರಾಬರಿ ಕೇಸಲ್ಲಿ ಇನ್ವಾಲ್ವ್ ಮಾಡಿರ್ತಾನಲ್ಲ, ಇವನು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಿರ್ತಾನೆ ಈ ರಾಬರಿ ಕೇಸಲ್ಲೂ ಕೂಡ. ಅಕ್ಯೂಸ್ 5 ಗುಂಡು ಜೋಸೆಫ್, ಈತ CCTV ಎಕ್ಸ್ಪರ್ಟ್. CCTV ಕ್ಯಾಮ್ರಾಗಳನ್ನ ಹೇಗೆ ಡಿಸೇಬಲ್ ಮಾಡೋದು, ಆ CCTV ಕ್ಯಾಮ್ರಾಗಳು ಎಲ್ಲೆಲ್ಲಿ ಸ್ಟೋರ್ ಆಗಿರುತ್ತೆ, ಹಾರ್ಡ್ ಡಿಸ್ಕ್ ಗಳನ್ನ ಹೆಂಗೆ ಕಲೆಕ್ಟ್ ಮಾಡೋದು ಮತ್ತೆ ಹೆಂಗೆ ಡಿಸ್ಟ್ರಾಯ್ ಮಾಡೋದು, ಇದ್ರಲ್ಲೆಲ್ಲ ಅವನು ಎಕ್ಸ್ಪರ್ಟ್ ಇರ್ತಾನೆ. ಅಕ್ಯೂಸ್ 6 ಚಂದನ್ ರಾಜ್, ಈತ ಅಕೌಂಟೆಂಟ್ ಓದಿರ್ತಾನೆ, ಅದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಈತನೇ ಫಸ್ಟ್ ಟೈಮ್ ಹೋಗ್ಬಿಟ್ಟು ಅಲ್ಲಿ 10 ಲಕ್ಷ ಲೋನ್ ಅಪ್ಲೈ ಮಾಡಿರ್ತಾನಲ್ಲ ಅದೇ ಬ್ಯಾಂಕಲ್ಲಿ, ಆ ವ್ಯಕ್ತಿ ಈತನೇ. ಈತ ಬ್ಯಾಂಕಿನ ಒಳಗಡೆ ನಡೆಯುವಂತ ಪ್ಲಾನಿಂಗಿಗೆ ಸಾಥ್ ಕೊಟ್ಟಿರ್ತಾನೆ. ಅಕ್ಯೂಸ್ ನಂಬರ್ 7 ಪೀಟರ್ ಜಾನ್, ಈತ ವಾಕಿ ಟಾಕಿ ಕಮ್ಯುನಿಕೇಶನ್ ಎಕ್ಸ್ಪರ್ಟ್. ವಾಕಿ ಟಾಕಿಗಳನ್ನೆಲ್ಲ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಬ್ಯಾಂಕ್ ರಾಬರಿನಲ್ಲಿ ಈತ ಕಮ್ಯುನಿಕೇಶನ್ ಎಕ್ಸ್ಪರ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಈತ ಬೇಸಿಕಲಿ MSc ಮುಗಿಸಿರ್ತಾನೆ, PhD ಮಾಡಿರ್ತಾನೆ, ಆ ಸ್ಕೂಲ್ಗೆ ಗೆಸ್ಟ್ ಲೆಕ್ಚರರ್ ಆಗಿ ಬರ್ತಿರ್ತಾನಂತೆ. ಅಕ್ಯೂಸ್ ನಂಬರ್ 8 ಬಾಬುರಾವ್, ಈತ ಕೂಡ ಒಬ್ಬ ಲಾರಿ ಡ್ರೈವರು, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅಕ್ಯೂಸ್ ನಂಬರ್ 9 ಸುಸೈ ರಾಜ್, ಈತ ಸ್ಕೂಲಲ್ಲಿ ವಾಚ್ಮನ್ ಆಗಿ ವರ್ಕ್ ಮಾಡ್ತಾ ಇರ್ತಾನಲ್ಲ, ಅದೇ ವ್ಯಕ್ತಿನ ಬ್ಯಾಂಕಿಂದ ಹೊರಗಡೆ ವಾಚ್ಮನ್ ಆಗಿ ನಿಲ್ಸಿರ್ತಾರೆ. ಅಕ್ಯೂಸ್ ನಂಬರ್ 10 ಅನಿಲ್ ಮರಿಹಾಳ್, ಈ ವಿಜಯ್ ಮರಿಹಾಳ್ ತಮ್ಮ, ಈತ ಕೂಡ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಚಂದ್ರಶೇಖರ್ಗೆ ಸಪೋರ್ಟಿವ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನಂತೆ. ಅಕ್ಯೂಸ್ ನಂಬರ್ 11 ಸೋಲೋಮನ್, ಈತ CCTV ಕ್ಯಾಮ್ರಾ ಎಕ್ಸ್ಪರ್ಟ್, ಮತ್ತೆ ಈತ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮುಗಿಸಿರ್ತಾನೆ, ರೈಲ್ವೆನಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರ್ತಾನಂತೆ. ಅಕ್ಯೂಸ್ ನಂಬರ್ 12 ಮೆರಿಯಾ ದಾಸ್, ಈತ ಎಲೆಕ್ಟ್ರಿಕಲ್ ಎಕ್ಸ್ಪರ್ಟ್, ಲೈಟ್ ಕಂಬದ್ದು ಕೇಬಲ್ ನ ಕಟ್ ಮಾಡಿರ್ತಾನಲ್ಲ ಅವನೇ ಇವನು. ಬ್ಯಾಂಕ್ ಒಳಗಡೆ ಅಲಾರಾಮ್ ಸಿಸ್ಟಮ್ ಇರುತ್ತಲ್ಲ, ಆ ಅಲಾರಾಮ್ ಸಿಸ್ಟಮ್ ನ ಡಿಸೇಬಲ್ ಮಾಡುವಂತ ಎಕ್ಸ್ಪರ್ಟ್ ಇವನು, ಆ ಡಿಸೇಬಲ್ ನ ಕೂಡ ಇವನೇ ಮಾಡಿರ್ತಾನಂತೆ. ಅಕ್ಯೂಸ್ ನಂಬರ್ 13 ಅಬು ಮೋಹನ್, ಈತ ITI ಮುಗಿಸಿರ್ತಾನಂತೆ ಮೆಕ್ಯಾನಿಕಲ್ ಅಲ್ಲಿ. ಈತನು ಕೂಡ ಈ ಟ್ರಾನ್ಸ್ಪೋರ್ಟ್ ವಿಚಾರವಾಗಿ, ಅಂದರೆ ಅವರು ರಾಬರಿ ಮಾಡಿದ್ಮೇಲೆ ಅದನ್ನ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಅಂತ ವಿಚಾರಕ್ಕೆ ಸಹಾಯ ಮಾಡಿರ್ತಾನಂತೆ. ಅಕ್ಯೂಸ್ ನಂಬರ್ 14 ಮೊಹಮ್ಮದ್ ಆಸಿಫ್, ಆ ಡೂಪ್ಲಿಕೇಟ್ ಕೀನ ಮಾಡಿರ್ತಾನಲ್ಲ ಹುಬ್ಬಳ್ಳಿನಲ್ಲಿ, ಆ ವ್ಯಕ್ತಿ, ಅವನನ್ನು ಕೂಡ ಇಲ್ಲಿಗೆ ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಅಕ್ಯೂಸ್ ನಂಬರ್ 15 ಇಜಾಜ್, ಆತ ಡ್ರೈವರು. ಇವರು ರಾಬರಿನ ಮಾಡೋದಕ್ಕೆ 2 ಇನೋವಾನ ಯೂಸ್ ಮಾಡಿರ್ತಾರಂತೆ, 2 ಬೈಕ್ಸ್ನ ಯೂಸ್ ಮಾಡಿರ್ತಾರಂತೆ, ಮತ್ತು ಇನ್ನೊಂದು ಲಾರಿನ ಯೂಸ್ ಮಾಡಿರ್ತಾರಂತೆ. ರಾಬರಿ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಂಕ್ ಅವರು ಕೊಟ್ಟಂತ ಕೌಂಟಿಂಗ್ ಎಷ್ಟು ಅಂದ್ರೆ ಚಿನ್ನದ ತೂಕ 58 kg ಅಂತ ಹೇಳ್ಬಿಟ್ಟು, ಅದು ಬಂದು ಗ್ರಾಸ್ weight ಅಂದ್ರೆ ಯಾವ ರೀತಿ, ಈಗ ಚಿನ್ನದ ಸರಗಳಿರುತ್ತಲ್ಲ, ಆ ಚಿನ್ನದ ಸರಗಳಲ್ಲಿ ಬರೀ ಚಿನ್ನನೇ ಅಷ್ಟೇ ಇರೋದಿಲ್ಲ, ಬೇರೆ ಹವಳ ಅದು ಇದು ಎಲ್ಲ ಇರುತ್ತಲ್ಲ, ಬೇರೆ ಐಟಮ್ಗಳಿರುತ್ತಲ್ಲ, ಅದರದ್ದು ಕೌಂಟ್ನೆಲ್ಲ ತೆಗೆದು ಪ್ಯೂರ್ ಗೋಲ್ಡ್ದು ವ್ಯಾಲ್ಯೂ ಅಂದರೆ ವೆಯ್ಟ್ ಎಷ್ಟು ಅಂತ ಇವಾಗ ಕೊಟ್ಟಿರೋದು 40 kg. ಆ ಟೋಟಲ್ ಆಲ್ಮೋಸ್ಟ್ 40 kg ಅಷ್ಟನ್ನು ಕೂಡ ಅವರು ರಿಕವರ್ ಮಾಡ್ಕೊಂಡಿರೋದನ್ನೆಲ್ಲ ಆಲ್ರೆಡಿ ಪಬ್ಲಿಕ್ಕಿಗೆ ಇಟ್ಟಿದ್ದಾರೆ. ಸೊ ಓವರ್ ಆಲ್ ಈ ಕೇಸ್ನ ನೋಡಿದ್ರೆ, ಯಾವುದೇ ಒಬ್ಬ ಡೈರೆಕ್ಟರ್ ನೋಡಿದ್ರೆ ಈ ಸ್ಟೋರಿನ ಆರಾಮಾಗಿ ಈಸಿಯಾಗಿ ಕೂತ್ಕೊಂಡು ಬರೀಬೋದು. ಯಾಕಂದರೆ ಇನ್ಸ್ಟು ಇವಾಗ ನಾನು ಮಾಡಿರೋದು ಜಸ್ಟ್ ಒಂದು 15 ಮಿನಿಟ್ಸ್ ಆಗ್ಬೋದು, ಬಟ್ ಇನ್ ಡೀಟೇಲ್ ಹೋದರೆ ಆರಾಮಾಗಿ ಇದನ್ನು ಒಂದು 5-7 ಎಪಿಸೋಡು ಈಸಿಯಾಗಿ ಮಾಡ್ಬೋದು. ಒಂದು TV ಸೀರೀಸ್ ಮಾಡ್ತಾರೆ ಅನ್ನೋದಾದರೆ ಮನಿ ಹೇಸ್ಟ್ಗಿನ್ನ ಏನು ಕಮ್ಮಿ ಇಲ್ಲ. ಈ ವಿಡಿಯೋನ ನೋಡ್ಬಿಟ್ಟು ರಾಬರಿ ಮಾಡೋರಿಗೆ ಹೆಲ್ಪ್ ಆಗುತ್ತೆ, ಅವ್ರಗಳಿಗೆ ಪ್ಲಾನಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಕಮೆಂಟ್ ಹಾಕಿದ್ರು. ಈ ವಿಡಿಯೋ ಎಲ್ಲ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ರಿಸ್ಟೋಫರ್ ನೋಲನ್ ಮೂವೀಸ್ಗಳನ್ನೆಲ್ಲ ನೋಡಿ ಅವ್ರು ಎಂಥ ರಾಬರಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಕೂಡ ಪೊಲೀಸ್ನವರು ಒಂದು ಕೈ ಮೇಲೆ ಇರ್ತಾರೆ. ಅವರಿಂದ ಒಂದು ದೊಡ್ಡ ಆರ್ಗನೈಸೇಷನ್ನೇ ವರ್ಕ್ ಮಾಡ್ತಿದೆ. ಅಂದರೆ ಎಷ್ಟು CCTV ಕ್ಯಾಮ್ರಾಗಳನ್ನ ಆ ಟೀಮ್ ವರ್ಕ್ ಮಾಡ್ತಿದ್ದೆ, ಎಷ್ಟು ಸೈಬರ್ ಸೆಕ್ಯೂರಿಟಿ ಟೀಮ್ ವರ್ಕ್ ಮಾಡ್ತಿದ್ದೆ, ಪೊಲೀಸ್ನವರು ಸೈಬರ್ ಬ್ರಾಂಚ್ ಇದೆ, ಕ್ರಿಮಿನಲ್ ಬ್ರಾಂಚ್ ಇದೆ, ನಾರ್ಮಲ್ ಎಷ್ಟು ಡಿಪಾರ್ಟ್ಮೆಂಟ್ಗಳಿದೆ ಪೊಲೀಸ್ ಒಳಗಡೆ, ಅವ್ರನ್ನ ಯಾವ ರೀತಿ ಟ್ರೈನ್ ಮಾಡಿರ್ತಾರೆ. ಸೊ ಇಟ್ಸ್ ವೆರಿ ಈಸಿ ಫಾರ್ ದೆಮ್, ತುಂಬ ಈಸಿ. ಬಟ್ ಅವ್ರಿಗೆ ಸಾಲ್ವ್ ಮಾಡೋಕೆ ಆಗದೇ ಇರುವಂಥ ಕೇಸ್ ಯಾವುದೂ ಇಲ್ಲ ನನ್ನ ಪ್ರಕಾರ. ಇವಾಗಿರುವಂಥ ಟೆಕ್ನಾಲಜಿ, ಇವಾಗ ಅವ್ರಗಳಿಗೆ ಇರುವಂಥ ಆಕ್ಸೆಸ್, ಇದನ್ನೆಲ್ಲ ನೋಡಿದ್ರೆ, ಪವರ್ ಇದನ್ನೆಲ್ಲ ನೋಡಿದ್ರೆ ಯಾವ ಕೇಸ್ ಬೇಕಾದರೂ ಸಾಲ್ವ್ ಮಾಡ್ಬೋದು. ಓವರಾಲ್ ಈ ವಿಡಿಯೋನ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಈ ಕೇಸಲ್ಲಿ ಅವರು ತಗ್ಲಾಕೊಳ್ಳೋದಕ್ಕೆ ಏನು ಕಾರಣ ಇರ್ಬೋದು ಅದನ್ನು ಕೂಡ ಕಮೆಂಟ್ ಮಾಡಿ. ಈ ಕೇಸ್ನ ಸಾಲ್ವ್ ಮಾಡಿದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಸೆಲ್ಯೂಟ್. ಯಾಕಂದರೆ ಇಷ್ಟೊಂದು ಕ್ವಿಕ್ಕಾಗಿ ಕೇಸ್ನ ಸಾಲ್ವ್ ಮಾಡಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಆ್ಯಂಡ್ ಇದೇ ರೀತಿ ಬೇರೆ ಎಲ್ಲ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಲಿ. ಈ ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಂದು. ಸೊ ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.